ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ನಾಡ ಕಚೇರಿಯ ಒಂದು NK5 ಎಂಬ ವೆಬ್ಸೈಟಲ್ಲಿ OBC ಸರ್ಟಿಫಿಕೇಟ್ ಇಂಗ್ಲೀಷ್ ಮುಖಾಂತರ ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ NK5 ಅಂತ ಸರ್ಚ್ ಮಾಡಬೇಕು. NK5 ಅಂತ ಸರ್ಚ್ ಮಾಡಿದ ನಂತರ ಫಸ್ಟ್ ಆಪ್ಷನ್ ಬರುತ್ತೆ ಲಾಗಿನ್ ಪಬ್ಲಿಕ್ ಕರ್ನಾಟಕ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನಂತರ ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ಒಂದು OTP ಬರುತ್ತೆ. OTP ಸಬ್ಮಿಟ್ ಮಾಡಿದ ನಂತರ ಈ ಥರ ಒಂದು ಡ್ಯಾಶ್ ಬೋರ್ಡನ್ನು ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಬಂದ ಮೇಲೆ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ OBC ಸೆಂಟ್ರಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ ಕನ್ನಡ ಹಾಗೂ ಇಂಗ್ಲೀಷ್ ಅಂತ 2 ಲ್ಯಾಂಗ್ವೇಜಲ್ಲಿ ತೋರಿಸ್ಕೊಡುತ್ತೆ. ಸೊ ಈ ಒಂದು ಸರ್ಟಿಫಿಕೇಟು 21 ದಿನಗಳ ಒಳಗಾಗಿ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಆದರೆ ಅರ್ಜಿ ಶುಲ್ಕ ಬಂದು 40 ರೂಪಾಯಿ ಇರುತ್ತೆ. ಅದಕ್ಕೆ ಬೇಕಾಗುವಂಥ ದಾಖಲೆಗಳು ಇಲ್ಲಿ ಕೊಟ್ಟಿರ್ತಾರೆ. ದಾಖಲೆಗಳು ಏನೇನು ಬೇಕು ಅಂತಂದರೆ, ಮೊದಲನೇದಾಗಿ ಶಾಲಾ ದಾಖಲೆ ಅಂದರೆ ನಿಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TC ಬೇಕಾಗುತ್ತೆ. ನಂತರ ಪಡಿತರ ಚೀಟಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಬೇಕು. ಅದೇ ರೀತಿಯಾಗಿ ಹಳೆ ಜಾತಿ ಪ್ರಮಾಣ ಪತ್ರ ಅಂತಿದೆ, ಹಳೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ನಂತರ ಗುರುತಿನ ಚೀಟಿಯಲ್ಲಿ ಆಧಾರ್ ಕಾರ್ಡ್ ಹಚ್ಬೋದು. ಅದೇ ರೀತಿಯಾಗಿ ವಿಳಾಸದ ಪುರಾವೆದಲ್ಲೂ ನಿಮ್ಮ ರೇಷನ್ ಕಾರ್ಡ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು OBC ಸೆಂಟ್ರಲ್ ಸರ್ಟಿಫಿಕೇಟ್ಗೋಸ್ಕರ ಡೂ ಯು ಹ್ಯಾವ್ ರೇಷನ್ ಕಾರ್ಡ್ ಅಂತ ಕೇಳ್ತಾ ಇದೆ. ಸೊ ಅದಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನೀವು ಅರ್ಜಿ ಬೇಕಾದರೂ ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಆಧಾರ್ ಕಾರ್ಡ್ ಮುಖಾಂತರ ಅರ್ಜಿ ಕೂಡ ಸಲ್ಲಿಕೆ ಮಾಡೋಕ್ಕೋಸ್ಕರ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಕೂಡ ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ರೇಷನ್ ಕಾರ್ಡ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಇದ್ದಂಥ ಎಲ್ಲ ಮೆಂಬರ್ ಹೆಸರು ಇಲ್ಲಿ ಆಪ್ಷನ್ ಬರುತ್ತೆ. ಸೊ ಕ್ಲಿಕ್ ಮಾಡ್ಕೊಂಡು ಸಲ್ಲಿಕೆ ಮಾಡ್ಬೋದು. ಆದರೆ ಕೆಲವೊಬ್ಬರಲ್ಲಿ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡಲ್ಲಿ ಏನಾದರೂ ಹೆಸರು ವ್ಯತ್ಯಾಸ ಇದ್ದರೆ, ಡಿಫ್ರೆಂಟ್ ಆಗಿದ್ದರೆ ಇಲ್ಲಿ ಈ ಸೈನ್ ಮುಖಾಂತರ ಅರ್ಜಿಯನ್ನು ಕಂಪ್ಲೀಟ್ ಆಗೋಲ್ಲ. ಅದಕ್ಕೋಸ್ಕರ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಆಧಾರ್ ಅಥೆಂಟಿಕೇಷನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಬೆಸ್ಟ್ ಇರುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಆಧಾರ್ ಅಥೆಂಟಿಕೇಷನ್ ಮೂಲಕ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ನಂತರ ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಕೇಳ್ತಾ ಇದೆ ಇಂಗ್ಲೀಷಲ್ಲಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದ ನಂತರ ಕೆಳಗಡೆ ಇಲ್ಲಿ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಇಲ್ಲಿ ಆಧಾರ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು. ಆಧಾರ್ ನಂಬರ್ ಇಲ್ಲೂ ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಒಂದು ಡಿಕ್ಲೇಷನನ್ನು ಕೆಳಗೆ ಕೊಟ್ಟಿರ್ತಾರೆ. ಆ ಡಿಕ್ಲೇಷನಲ್ಲಿ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ಸೊ ಅದನ್ನು ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋಂಥ ಪರ್ಸನಲ್ ಡೀಟೇಲ್ಸನ್ನು ಒಂದು ಇಲ್ಲಿ ಆಪ್ಷನಲ್ಲಿ ಓಪನ್ ಆಗುತ್ತೆ. ಈ ಒಂದು ಫಾರಮನ್ನು ಫಿಲಪ್ ಮಾಡಬೇಕು. ಸೊ ಮೊದಲನೇದಾಗಿ ನೀವು ಯಾವ ಡಿಸ್ಟಿಕ್ಕಿಂದ ಬಿಲಾಂಗ್ ಮಾಡ್ತೀರಾ ಒಂದು ಇಲ್ಲಿ ಡಿಸ್ಟಿಕ್ ಅನ್ನೋ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ತಾಲೂಕದಿಂದ ಬಿಲಾಂಗ್ ಮಾಡ್ತೀರಾ ಒಂದು ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಏರಿಯಾ ಇದ್ದಂಥ ರೂರಲ್ ಇದೆಯಾ ಅಥವಾ ಅರ್ಬನ್ ಇದೆಯಾ ಅಂತ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೋಬಳಿ ಸೆಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ವಿಲೇಜ್ ಅಂತ ಇದೆ. ಈ ಒಂದು ವಿಲೇಜಲ್ಲಿ ಯಾವ ವಿಲೇಜ್ ಬರುತ್ತೆ ಆ ಒಂದು ವಿಲೇಜನ್ನು ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಅಂತ ಬರುತ್ತೆ. ಅಪ್ಲಿಕೇಶನ್ ನೇಮಲ್ಲಿ ಶ್ರೀ, ಶ್ರೀಮತಿ, ಕುಮಾರಿ, ಕುಮಾರ್ ಅಂತ ಇರುತ್ತೆ. ಅದಕ್ಕೆ ಯಾವ ಸಂಬಂಧಪಡುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫಾದರ್ ಆರ್ ಹಸ್ಬೆಂಡ್ ನೇಮ್ ಅಂತ ಇದೆ, ಅದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಅದರಲ್ಲಿ ಶ್ರೀ, ಶ್ರೀಮತಿ, ಕುಮಾರಿ ಈ ಥರ ಇರ್ತಾರೆ. ಸನ್ ಆಫ್, ವೈಫ್ ಆಫ್, ಡಾಟರ್ ಆಫ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಫಾದರ್ ನೇಮನ್ನು ಎಂಟ್ರಿ ಮಾಡಿ. ಸೊ ನಂತರ ಅದರ ನಂತರ ಇಲ್ಲಿ ಮದರ್ ನೇಮ್ ಅಂತ ಕೇಳ್ತಾ ಇದೆ, ನಿಮ್ಮ ಮದರ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಆ್ಯಸ್ ಪರ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಥವಾ TC ಮುಖಾಂತರ ಇಲ್ಲಿ ಇಲ್ಲಿ ಮೆನ್ಷನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಮುಖಾಂತರ ಇಲ್ಲಿ ಮೆನ್ಷನ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅಡ್ರೆಸ್ ಅಂತ ಕೇಳ್ತಾ ಇದೆ. ಈ ಒಂದು ಅಡ್ರೆಸ್ ಕಾಲಮಲ್ಲಿ 3 ಕಾಲಮನ್ನು ಕೊಟ್ಟಿರ್ತಾರೆ. ಮೊದಲನೇದಾಗಿ ನಿಮ್ಮ ವಿಲೇಜ್ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ವಿಲೇಜ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್, ಎರಡನೇ ಆಪ್ಷನ್ದಲ್ಲಿ ನಿಮ್ಮ ತಾಲೂಕು ಹೆಸರು ಹಾಕ್ಕೊಳ್ಳಿ. ನಂತರ 3ನೇ ಆಪ್ಷನ್ದಲ್ಲಿ ನಿಮ್ಮ ಡಿಸ್ಟಿಕ್ ಹೆಸರನ್ನು ಇಲ್ಲಿ ಹಾಕ್ಕೋಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ವಿಲೇಜ್ ಹೆಸರು, ಅದೇ ರೀತಿಯಾಗಿ ತಾಲೂಕು ಹೆಸರು, ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ ಹೆಸರನ್ನು ಹಾಕ್ಕೊಳ್ಳಿ. ಹಾಗಿದ ನಂತರ ಇಲ್ಲಿ ಪಿನ್ ಕೋಡ್ ಅಂತ ಕೇಳ್ತಾ ಇದೆ, ನಿಮ್ಮ ಏರಿಯಾ ಪಿನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ. ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ಇಮೇಲ್ ಅಂತ ಕೇಳ್ತಾ ಇದೆ. ಈ ಇಮೇಲಲ್ಲಿ ನಿಮ್ಮ ಚಾಲ್ತಿ ಇರ್ತಕ್ಕಂಥ ಇಮೇಲ್ ಐಡಿಯನ್ನು ಇಲ್ಲಿ ಎಂಟ್ರಿ ಮಾಡಿ. ಯಾಕಂದರೆ ಆ ನಂಬರ್ಗೆ ಆ ಒಂದು ಇಮೇಲ್ ಐಡಿಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇಮೇಲನ್ನು ಕರೆಕ್ಟ್ ಆಗಿದೆ ಅಂತ ಇಮೇಲ್ ಹಾಕ್ಕೊಳ್ಳಿ. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಇಮೇಲ್ಗೆ ಒಂದು OTP ಬರುತ್ತೆ. ನಂತರ ಡೂ ಯು ಹ್ಯಾವ್ ಪುಷ್ ಯುವರ್ ಸರ್ಟಿಫಿಕೇಟ್ ಇನ್ ಡಿಜಿಲಾಕರ್ ಅಂತ ಕೇಳ್ತಾರೆ. ನಿಮ್ಮ ಡಿಜಿಲಾಕರ್ಗೆ ಈ ಸರ್ಟಿಫಿಕೇಟ್ ಪುಷ್ ಮಾಡಬೇಕಾದ್ರೆ ಎಸ್ ಮಾಡ್ಬೋದು, ಇಲ್ಲಾಂದರೆ ನೋ ಅಂತ ಕೂಡ ಮಾಡ್ಕೋಬೋದು. ಸೊ ಅದೇನು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡ್ಬೋದು ಇಮೇಲ್ಗೆ ಒಂದು OTP ಬಂದಿರುತ್ತೆ. ಇಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಬೋದು ಅಥವಾ ನೋಡಿ ಇಲ್ಲಿಂದ ಸಿಂಪಲಾಗಿ ಟೈಪ್ ಮಾಡಿ ವೆರಿಫೈ ಮಾಡಿದ ನಂತರ ಇಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ.
ನಂತರ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳ್ತಾ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನಂಬರ್ಗೆ ಒಂದು OTP ಬರುತ್ತೆ. OTPಯನ್ನು ಹಾಕ್ಕೊಂಡ ನಂತರ ಇಲ್ಲಿ ವೆರಿಫೈ ಅಂತ ಆಪ್ಷನ್ ಬರುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ OTP ಸೆಂಡ್ಸ್ ಇಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ OBC ಇಲ್ಲಿ ಕಾಸ್ಟ್ ಯಾವುದಿದೆ ಅದನ್ನು ಒಂದು ಎಲ್ಲ ಸೆಂಟ್ರಲ್ ಕಾಸ್ಟ್ನ ಲಿಸ್ಟಲ್ಲಿ ಇಲ್ಲಿ ಡೈರೆಕ್ಟಾಗಿ ಶೋ ಆಗುತ್ತೆ. ಅದರಲ್ಲಿ ನಿಮ್ಮ ಯಾವ ಕಾಸ್ಟ್ ಇರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೂಡ ಮಾಡ್ಕೋಬೋದು. ಇಲ್ಲವಾದಲ್ಲಿ ನೀವು ಒಂದೊಂದಾಗಿ ಚೆಕ್ ಮಾಡಿಕೊಂಡು ನೀವು ಒಂದು ಕಾಸ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದರ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಆಟೋಮೆಟಿಕಾಗಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ OBC ಸೆಂಟ್ರಲ್ ಕೋಡ್ನ ಇಲ್ಲಿ ಸೀರಿಯಲ್ ನಂಬರ್ ಏನಿರುತ್ತೆ ಈ ಸೀರಿಯಲ್ ನಂಬರ್ ಆಟೋಮೆಟಿಕ್ಕಾಗಿ ಎರಡನೇ ಆಪ್ಷನ್ದಲ್ಲಿ ಇಲ್ಲಿ ಫಿಲ್ ಆಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅಂತ ಫ್ಯಾಮಿಲಿ ಇನ್ಕಮ್ ಏನಿದೆ ಆ ಒಂದು ಇನ್ಕಮನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫ್ಯಾಮಿಲಿ ಅನ್ಯುವಲ್ ಇನ್ಕಮ್ ಏನಿದೆ ಆ ಒಂದು ಅನ್ಯುವಲ್ ಇನ್ಕಮ್ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಬರೋವಂಥ ಆಪ್ಷನ್ಗಳಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಇನ್ಕಮನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಇಲ್ಲಿ ಅಪ್ಲೋಡಿಂಗ್ ಮಾಡೋವಂಥ ಆಪ್ಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೋರಿಸ್ಕೊಟ್ಟಿದ್ವಿ ಆ ಒಂದು ಲಿಸ್ಟ್ ಇದ್ದಂಥ ಡಾಕ್ಯುಮೆಂಟ್ಸ್ಗಳು 300 KB ಒಳಗಾಗಿ PDF ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಇಡಬೇಕಾಗುತ್ತೆ. ಸೊ ಇಲ್ಲಿ ಒಂದೊಂದಾಗಿ ನೀವು ಯಾವ್ಯಾವ ಜಾಗದಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಸ್ಕೂಲ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ. ಸ್ಕೂಲ್ ಸರ್ಟಿಫಿಕೇಟಲ್ಲಿ ನಿಮ್ಮ ಒಂದು TC ಸರ್ಟಿಫಿಕೇಟನ್ನು ಇಲ್ಲಿ ಸ್ಕ್ಯಾನ್ ಮಾಡಿದಂಥ TC ಸರ್ಟಿಫಿಕೇಟ್ ಇಲ್ಲಿ ಸ್ಕ್ಯಾನ್ ಮಾಡಿದಂಥ ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ರೇಷನ್ ಕಾರ್ಡ್ ಅಂತ ಇರುತ್ತೆ. ಅದರಲ್ಲಿ ಇಲ್ಲಿ ಓಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಅದರಲ್ಲಿ ಓಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ಗಳು ಅಲ್ಲಿಂದ ನೀವು ಸ್ಕ್ಯಾನ್ ಮಾಡಿದಂಥ ಒಂದು ಓಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ID ಪ್ರೂಫಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಅಡ್ರೆಸ್ ಪ್ರೂಫಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಇಲ್ಲೊಂದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ RD ನಂಬರನ್ನು ಜನ್ರೇಟ್ ಆಗುತ್ತೆ. RD ನಂಬರ್ ಇದೊಂದು ಜನ್ರೇಟ್ ಆದ ನಂತರ ನೀವು ಅದೊಂದು ನೋಟ್ ಮಾಡ್ಕೋಬೋದು. ನೋಟ್ ಮಾಡಿದ ನಂತರ ಫ್ರೆಂಡ್ಸು ಡೈರೆಕ್ಟಾಗಿ ಇಲ್ಲಿಂದ E-Sign ಮಾಡೋವಂಥ ಆಪ್ಷನ್ ಬರುತ್ತೆ. ಒಂದು RD ನಂಬರ್ ಎಂಟ್ರಿ ಮಾಡಿದ ನಂತರ ಒಂದು E-Sign ಮಾಡೋಂಥ ಫಾರಮ್ ಓಪನ್ ಆಗುತ್ತೆ. ನೀವು ಏನೇನು ಫಿಲ್ ಮಾಡಿದ್ರೆ ಅವೆಲ್ಲ ಡೀಟೇಲ್ಸನ್ನು ಶೋ ಆಗುತ್ತೆ. ಇಲ್ಲಿ ಶೋ ಆದ ನಂತರ ನೀವು ಕರೆಕ್ಟ್ ಆಗಿದ್ದರೆ ಇಲ್ಲಿಂದ ನೀವು ಪ್ರೊಸೀಡ್ ಟು E-Sign ಅಂತ ಇದೆ. ಪ್ರೊಸೀಡ್ ಟು E-Sign ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಧಾರ್ ಮುಖಾಂತರ ಒಂದು OTP ಹಾಕ್ಕೊಂಡು ಈ ಒಂದು E-Sign ಕಂಪ್ಲೀಟ್ ಮಾಡಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ E-Sign ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಆಧಾರ್ ನಂಬರ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ನ ಲಿಂಕ್ ಇರಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಪ್ರೊಸೀಡ್ ಟು E-Sign ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸು ಒಂದು ಆಧಾರ್ ಅಥೆಂಟಿಕೇಷನ್ನ ಒಂದು E-Sign ವೆಬ್ಸೈಟ್ಗೆ ತೊಗೊಂಡೋಗುತ್ತೆ. ಅಲ್ಲಿಂದ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕೇಳ್ತಾ ಅಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ಫ್ರೆಂಡ್ಸಲ್ಲಿ ಗೆಟ್ OTP ಅಂತ ಆಪ್ಷನ್ ಇದೆ. ಗೆಟ್ OTP ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ನಂಬರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಒಂದು ಡಿಕ್ಲೇಷನ್ ಇಲ್ಲಿ ಚೆಕ್ ಬಾಕ್ಸ್ ಬರುತ್ತೆ. ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಇಲ್ಲಿ ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಅಂದರೆ ಈ ಒಂದು E-Sign ಕಂಪ್ಲೀಟ್ ಆಗಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಆಪ್ಷನ್ ಬಂದಿರುತ್ತೆ. ಇಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ವ್ಯಾಲೆಟ್ ಅಥವಾ ಫೋನ್ಪೇ ಮುಖಾಂತರ ನೀವು ಪೇಮೆಂಟ್ ಮಾಡ್ಕೋಬೋದು. ಇಲ್ಲಿ ಪೇಮೆಂಟನ್ನು ಮಾಡೋಂಥ ಆಪ್ಷನ್ ಬಂದರೆ ಇಲ್ಲಿ ನಿಮ್ಮ ಯಾವುದೇ ಒಂದು UPI ಮೂಲಕ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿಂದ ಒಂದು ಡೈರೆಕ್ಟಾಗಿ ಒಂದು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ನಂತರ ಫ್ರೆಂಡ್ಸ್ ಈ ಥರ ಒಂದು ಎರರ್ ಆಪ್ಷನ್ ಬರ್ತಾ ಇದೆ ರೀಸೆಂಟಾಗಿ. ಎರರ್ ಆಪ್ಷನ್ ಬಂದಮೇಲೆ ಸೇಮ್ ಅದೇ ರೀತಿಯಾಗಿ ನಾರ್ಮಲಾಗಿ ಮತ್ತೆ ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕಾದಾಗ NK5 ಅಂತ ಸರ್ಚ್ ಮಾಡಿಕೊಂಡು ಮತ್ತೆ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ನಂಬರ್ ಹಾಕೋ ಅದೇ ನಂಬರಿಂದ ಲಾಗಿನ್ ಆಗಬೇಕಾಗುತ್ತೆ. ಆ ನಂಬರಿಂದ ಲಾಗಿನ್ ಆದ ನಂತರ ಫ್ರೆಂಡ್ಸ್ ಈ ಥರ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ನಂತರ ಇಲ್ಲಿ ಗೆಟ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ RD ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ ಅಥವಾ ಟೈಪ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಆಪ್ಷನ್ ಇದೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ OBC ಸರ್ಟಿಫಿಕೇಟ್ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ ಅಂತ ಬಂದಿದೆ. ಸೊ ಫ್ರೆಂಡ್ಸ್ ಈಗಾಗಲೇ ಒಂದು ಇಲ್ಲಿ ಕಂಪ್ಲೀಟ್ ಆದಂಥ ಅಪ್ಲಿಕೇಶನ್ ತೋರಿಸುತ್ತೆ. ನಂತರ ಇಲ್ಲಿ E-Sign ಅಪ್ಲಿಕೇಶನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಅಪ್ಲಿಕೇಶನ್ ಕಾಪಿಯನ್ನು ಇಲ್ಲಿ ತೋರಿಸ್ಕೊಡುತ್ತೆ. ನಂತರ ಡೈರೆಕ್ಟ್ ನಿಮ್ಮ ಪ್ರಿಂಟರ್ ಮುಖಾಂತರ ಇಲ್ಲಿ ಲಿಂಕ್ ಇದ್ದರೆ ಇಲ್ಲಿ ಡೈರೆಕ್ಟಾಗಿ ಪ್ರಿಂಟನ್ನು ತೊಗೋಬೋದು. ಸೊ ಇಲ್ಲವಾದಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಇಷ್ಟು ಈಸಿಯಾಗಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ನಂತರ ಯಾವ್ಯಾವ ಥರ ಪ್ರೊಸೆಸ್ ಆಗುತ್ತೆ ಅದೇ ರೀತಿಯಾಗಿ ಸ್ಟೇಟಸ್ ಆಪ್ಷನಲ್ಲಿ ನೀವು ಡೀಟೇಲ್ಸ್ ಆಗಿ ನೋಡ್ಕೋಬೋದು. ಸೊ ಇಷ್ಟು ಈಸಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.